ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಹುಣಸೆಹಣ್ಣಿಂದ ಈ ಥರ ಚಿತ್ರಾನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡೋಣ ಇದನ್ನ. ನೋಡಿ, ಮಾಡೋಕ್ಕೆ ಎಣ್ಣೆ ಬೇಕಾಗುತ್ತೆ. ಈಗ ಏನೇನು ಸಾಮಗ್ರಿಗಳು ಬೇಕು ಹೇಳ್ತೀನಿ ನೋಡಿ. ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಫ್ರೆಂಡ್ಸ್. ಇದು ಮಾಡೋಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಇದು ಈರುಳ್ಳಿ ಸುಮಾರು ಅರ್ಧ kg ಇದೆ ಫ್ರೆಂಡ್ಸ್. ಇದು ಅರ್ಧ kg ಈರುಳ್ಳಿ ನೋಡಿ. ಪೈಸಸ್ ಎಲ್ಲ ಬೇಕು, ಅರಿಶಿನ, ಸಾಸಿವೆ ಎಲ್ಲ ಬೇಕು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು ರಸ ಫ್ರೆಂಡ್ಸ್. ಇದು ನೆನೆಸಿ ಸೋಸಿ ಇಟ್ಕೊಂಡಿದ್ದೀನಿ ನಾನು. ಮನೇಲೇ ಮಾಡಿರೋ ಸಾಂಬಾರು ಪೌಡ್ರು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಒಂದೇ ಒಂದು ತುಂಡು ಬೆಲ್ಲ, ಮೆಂತ್ಯ, ಜೀರಿಗೆ, ಸಾಸಿವೆ. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡಿ. ಮೊದಲಿಗೆ ಬಾಣಲಿ ಕಾದಿದೆ. ಈ ಬಾಣಲಿಲಿ ಚಿಟಪಟ ಅನ್ನೋವರೆಗೂ ಸಾಸಿವೆ, ಮೆಂತ್ಯ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಮೆಂತ್ಯ ಸಾಸಿವೆ ಕಮ್ಮಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್. ಯಾಕಂದರೆ ಅದೆರಡರಲ್ಲೂ ಸ್ವಲ್ಪ ಕೈ ಅಂಶ ಇರುತ್ತೆ, ಅದಕ್ಕೆ ಅದನ್ನು ಕಮ್ಮಿ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಹಾಕಬೇಕಾಗುತ್ತೆ, ಗೊಜ್ಜಲ್ವ ಇದು. ನೋಡಿ, ಇದನ್ನು ಹುರಿದಾಯಿತು. ಈಗ ಒಂದು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಅಂತೂ ಒಮ್ಮೆ ಟ್ರೈ ಮಾಡಿ ನೀವು. ಈ ಮೆಂತ್ಯ ಜೀರಿಗೆ ಉರಿತಿದ್ದಾಗೆ ಗಮ್ಮನ್ನುತ್ತೆ. ನೋಡಿ, ಕಡಲೆಕಾಯಿ ಬೀಜ ಮೊದಲಿಗೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ. ನಾವು ಮೊದಲೇ ಹಾಕೋಕ್ಕೋದ್ರೆ ಕಚ ಅನ್ನುತ್ತೆ. ಈ ಥರ ಹುರ್ಕೊಂಬಿಟ್ರೆ ಕ್ರಂಚಿ ಹಾಕಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚಿತ್ರಾನ್ನದಲ್ಲಿ ಚೆನ್ನಾಗಿ ಸಿಗುತ್ತೆ. ಈ ಥರ ಎತ್ತಿಟ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೀವು. ನೋಡಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆಯಲ್ಲ, ಸಾಸಿವೆ ಹಾಕೊಂಡ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಇದನ್ನ 2 ನಿಮಿಷ ಒಂಬಣ್ಣ ಬರಲಿ. ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲ ಇದನ್ನು ಮಾಡ್ತಿದ್ರು ಫ್ರೆಂಡ್ಸ್. ಹುಣಸೆಹಣ್ಣು ಚಿತ್ರಾನ್ನ ಅಂತ. ಎಲ್ಲಾದರೂ ಟ್ರಿಪ್ ಹೋಗ್ಬಿಟ್ರೆ ಈ ಥರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 12 ಹಸಿಮೆಣ್ಸಿನ್ಕಾಯಿ, ಒಂದು 12 ಒಣಮೆಣ್ಸಿನ್ಕಾಯಿ, 2 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ. ಈಗ ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಅರ್ಧ kg ಇದೆ ಫ್ರೆಂಡ್ಸ್. ಇದು ಅರ್ಧ kg ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಫ್ರೆಂಡ್ಸ್. ಇದು ಶುಂಠಿ ಎಲ್ಲ ಹಾಕ್ಬಾರ್ದು, ಬರೀ ಬೆಳ್ಳುಳ್ಳಿ ಮಾತ್ರ ಟೇಸ್ಟಿಗೋಸ್ಕರ. ಈಗ ಅರಿಶಿನ, ಸ್ವಲ್ಪ ಹಿಂಗೆ ಹಾಕ್ಕೊಬಿಡೋಣ. ಇದು ಚೆನ್ನಾಗಿ ಬೇಯಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಈಗ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೇಗ ಮೆತ್ತಗಾಗುತ್ತೆ. ನೋಡಿ, ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಬಿಡೋಣ. ಅರಿಶಿನ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಬೇಗನೂ ಬೇಯುತ್ತೆ, ಮೆತ್ತಗಾಗುತ್ತೆ, ಫ್ರೈ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಾವೆಲ್ಲಾದರೂ ಈಗ ದೂರ ಟ್ರಿಪ್ ಹೋದರೆ, ಒನ್ ಡೇ ಟ್ರಿಪ್ ಹೋದರೆ ಈ ಥರ ಗೊಜ್ಜು ಮಾಡ್ಕೊಂಡು, ಅನ್ನ ಮಾಡ್ಕೊಂಡು ಕಲ್ಸ್ಕೊಂಡು ಹೋಗ್ಬಿಟ್ರೆ ಆ ಗಾಳಿ ಚಳಿಗೆ ಎಷ್ಟು ಚೆನ್ನಾಗಿ ತಿನ್ಬೋದು ಫ್ರೆಂಡ್ಸ್. ಇದು ಎಲ್ಲರೂ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಉಪ್ಪು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಒಂದು ಕ್ಲೋಸ್ ಮಾಡಿಬಿಟ್ಬಿಡೋಣ. ಒಂದು 10 ನಿಮಿಷ ಬೇಯಲಿ ಫ್ರೆಂಡ್ಸ್. ಇದು ನೋಡಿ, 10 ನಿಮಿಷ ಆಯಿತು. ಹುಣಸೆಹಣ್ಣು ಫ್ರೆಂಡ್ಸ್. ಇದು ಹುಳಿ ನೋಡಿ, ನಿಮ್ಗೆ ಎಷ್ಟು ಗೊಜ್ಜು ಮಾಡ್ತೀರೋ ಅಷ್ಟು ಹುಣಸೆಹಣ್ಣು ನೆನೆಸಿ ಸೋದಿ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಹುಣಸೆಹಣ್ಣಲ್ಲಿ ನಾರೆಲ್ಲ ಇರುತ್ತಲ್ಲ, ಬೀಜ ನಾರೆಲ್ಲ ಇರುತ್ತೆ. ನೋಡಿ, ಮನೇಲೇ ಮಾಡಿರೋ ಸಾಂಬಾರು ಪುಡಿ ಹಾಕಬೇಕಾಗುತ್ತೆ, 1-2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಈಗ ಒಂದು ಬೆಲ್ಲದ ತುಂಡು ಹಾಕ್ಬಿಟ್ಟು ಇದೊಂದು 15ರಿಂದ 17 ನಿಮಿಷ ಕುದಿಬೇಕು ಫ್ರೆಂಡ್. ಯಾಕಂದರೆ ಹುಣಸೆಹಣ್ಣು ರಸ ಹಾಕಿದ್ದೀನಲ್ಲ ನೋಡಿ, ಈ ಥರ ಕುದ್ದು ಎಣ್ಣೆ ಎಲ್ಲ ಬಿಡಬೇಕು. ಮೇಲೆ ತೇಲುತ್ತೆ ಎಣ್ಣೆ. ಆ ತೇಲೋ ಟೈಮಲ್ಲಿ ಈ ಪುಡಿ ಏನು ಹುರಿದಿಟ್ಕೊಂಡಿರ್ತೀರೋ ನೀವು, ಸಾಸಿವೆ, ಮೆಂತ್ಯ, ಜೀರಿಗೆ ಹುರಿದಿಟ್ಕೊಂಡಿದ್ದೀರಲ್ಲ, ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಲಾಸ್ಟಿಗೆ ಹಾಕೋದ್ರಿಂದ ತುಂಬ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಮನೆಯೇ ಅಂತಿತ್ತು ಗೊಜ್ಜು ಮಾಡಬೇಕಾದ್ರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಈ ಥರ ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರ್ ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ತುಂಬ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಇದು ನಮ್ಮ ಅತ್ತೆ, ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ದಿದ್ದು ರೆಸಿಪಿ ಫ್ರೆಂಡ್. ಒಮ್ಮೆ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.